ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಧನಿಕಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ನಾನು ಮಾಡಿದಂತಹ ಇವತ್ತಿನ ಲಂಚ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿದ್ದೀನಿ. ಇವತ್ತು ನಾನು ರೈಸ್, ಮಜ್ಜಿಗೆ ಸಾಂಬಾರು ಮತ್ತು ಎಗ್ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಮೊದಲಿಗೆ ಮಜ್ಜಿಗೆ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಒಂದು ಪ್ಯಾನ್ ಇಟ್ಟು ಒಂದು 10 ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇರಲಿಲ್ಲ, ಹಂಗಾಗಿ 10 ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನೋಡಿ, ಈ ಥರ ಒಂದು 5 ನಿಮಿಷಕ್ಕೆಲ್ಲ ಆಗುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು 1 ನಿಮಿಷ ಆದಮೇಲೆ ಈ ಥರ ಜೀರಿಗೆ ಹಾಕಿ ಅದು ಕೂಡ ಚಿಟಪಟ ಅಂತ ಅಲ್ಲೇ ಅದು ಫ್ರೈ ಆಗುತ್ತೆ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿ, 1 ಚಮಚದಷ್ಟು ಧನಿಯಾ ಪೌಡ್ರು, 1/4 ಸ್ಪೂನಷ್ಟು ಅರಿಶಿನ ಪೌಡ್ರು, ಸ್ವಲ್ಪ ಉಪ್ಪು ಹಾಕಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರೇ ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ತೆಂಗಿನಕಾಯಿ. ಇದು ಆಪ್ಷನಲ್ಲು, ಹಾಕ್ಕೊಳ್ಳೋದ್ರೆ ಹಾಕೋಬೋದು, ಬಿಡೋದ್ರೆ ಬಿಡ್ಬೋದು. ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಏನು ನಾವು ಹುರಿದಿಟ್ಕೊಂಡಿದ್ವ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆನ ಸೇರಿ ಅದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ ಇಟ್ಕೋಬೇಕು. ಅಷ್ಟರಲ್ಲಿ ನಾನು ಇಲ್ಲೊಂದು ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡು ಒಂದು ಪಾತ್ರೆ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಮೊಸರು ಏನಿರುತ್ತೋ ಅದು ಫುಲ್ ತೆಳು ಆಗಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ನೋಡಿ, ಈ ಥರ ಇದು ಮಾಡಿದ್ರೆ ಫುಲ್ ಅದು ತೆಳು ಆಗುತ್ತೆ. ಇವಾಗ ಏನು ಅವರು ಬಿಟ್ಕೊಂಡಿರೋಂಥ ಖಾರ ಇರುತ್ತಲ್ವ ಅದನ್ನು ಹಾಕಿಬಿಟ್ಟು ನಮಗೆ ಎಷ್ಟು ಬೇಕಷ್ಟು ನೀರು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ಸಾಂಬಾರು ಇವಾಗ ರೆಡಿ ಆಗುತ್ತೆ. ಇದಕ್ಕೆ ಒಗ್ಗರಣೆನೂ ಇದು ಆಪ್ಷನಲ್ಲು, ಕುಟ್ಕೊಳ್ಳೋದಾದ್ರೆ ಕುಟ್ಕೋಬೋದು, ಇಲ್ಲ ನಿಮಗೆ ಒಗ್ಗರಣೆ ಬೇಡ ಹಿಂಗೆ ಇರಲಿ ಅಂದರೆ ಹಿಂಗಿದ್ರೂ ಓಕೆ. ಇವಾಗ ನಾನಿಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಈ ಥರ ಫ್ರೈ ಮಾಡಿಬಿಟ್ಟು ಇವಾಗ ಈಗ ಸಾಂಬಾರು ಒಳಗೆ ಹಾಕಿದ್ರೆ ಮಜ್ಜಿಗೆ ಸಾರು ರೆಡಿ ಆಯಿತು. ನೋಡಿ, ಇವಾಗ ರೆಡಿ ಆಯಿತು. ಇದಕ್ಕೆ ಟೇಸ್ಟ್ ನೋಡಿ, ನಿಮಗೆ ಎಷ್ಟು ಉಪ್ಪು ಅಕಸ್ಮಾತ್ ಸಾಲ್ಟೇಜ್ ಇದ್ದರೆ ಅಥವಾ ಏನಿದ್ರು ಇವಾಗ ಹಾಕೋಬೋದು. ನೋಡಿ, ಮಜ್ಜಿಗೆ ಸಾರು ರೆಡಿ ಆಯಿತು. ಇವಾಗ ಇದಕ್ಕೆ ಸೈಡ್ಸಿಗೆ ನಾನಿಲ್ಲಿ ಎಗ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಇಲ್ಲೊಂದು 4 ಮೊಟ್ಟೆ ತೊಗೊಂಡು ಒಂದು ಪಾತ್ರೆಗೆ ಎಲ್ಲ ಮೊಟ್ಟೆನ ಒಡೆದು ಹಾಕಿ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟರಲ್ಲಿ ಒಂದು ಪ್ಯಾನ್ ಇಟ್ಟು ಗ್ಯಾಸಲ್ಲಿ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡಿ, ಅದು ಕಾದ ನಂತರ ನೋಡಿ, ಈ ಥರ ಸ್ಪ್ರೆಡ್ ಮಾಡಿ ಕಾದ ನಂತರ ಇವಾಗ ಆಮ್ಲೆಟ್ ಹಾಕೋಣ. ಸ್ವಲ್ಪನೇ ಹಾಕಬೇಕು. ನಾನು ಫಸ್ಟು ಸಡನ್ನಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಸ್ವಲ್ಪ ಹಾಕಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಆಮ್ಲೆಟ್ ರೆಡಿ ಆಗುತ್ತೆ. ಒಂದು 2 ನಿಮಿಷ ಬಿಟ್ಟಾದಮೇಲೆ ಈ ಥರ ಮಗ್ಚ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈ ಥರ ಮಗ್ಚ್ ಹಾಕಿಬಿಟ್ಟು ಹಾಕಿದ್ರೆ ಆಮ್ಲೆಟ್ ರೆಡಿ ಆಯಿತು. ಒಂದು 4 ಮೊಟ್ಟೆಗೆಲ್ಲ ಒಂದು 8ರಿಂದ 9 ಈ ಥರ ಚಿಕ್ಕದು ಆಮ್ಲೆಟ್ ರೆಡಿ ಆಗುತ್ತೆ. ಇವಾಗ ಒಂದು ತಟ್ಟೆಗೆ ರೈಸ್ ಹಾಕ್ಕೊಂಡು ಮಜ್ಜಿಗೆ ಸಾಂಬಾರು ಹಾಕಿ ಆಮ್ಲೆಟ್ ಹಾಕ್ಕೊಂಡ್ರೆ ಒಂದು ಸೂಪರಾದಂತಹ ಒಂದು ಲಂಚ್ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.